ಅಮ್ಮ ಸೂಪರ್ ಶಾಟ್ ಯಾರ್ ಸೂಪರ್ ಶಾಟ್. ಗಂಡನ ಜೊತೆಗೆ ಹೋಗು. ನನ್ನ ಗಂಡ ಪೋಸ್ಟ್ ಆಫೀಸ್ ಅಲ್ಲಿ ನಿನ್ನ ಚೂಟಿ ಹಿಡಿಯಕ್ಕೆ ಕೂತ್ಕಾರಲ್ಲಿ ಪೋಸ್ಟ್ ಆಫೀಸ್ ಹೋಗಿಲ್ಲ. ಬಂದಿದ ತಕ್ಷಣ ಮಾವನ್ ಕೈಲಿ ಹೊಡಿತೀಯ. ಗಾಜೆಲ್ಲ ಒಳಗೆ ಬಿದ್ದಿದ್ದ. ಎಲ್ಲ ನುಚ್ಚು ತಗೊಂಡು ಎಷ್ಟ ಸಾಸಂ ಕಾಯ್ಕೊಂಡು ಅಮ್ಮ ಇದೆ. ನನಗೆ ಹಳ ಬರಂಗ ಐತಿ ಇವಾಗ್ಲೂ ನೆನ್ಸ್ಕೊಂಡ್ರೆ ನೀನು ಹೊಡಿ ಅಕ್ಕಿಲ್ವ ಅಂತ ಕೇಳ್ತಾ ಹೊಡಿಯೋದು. ಏನಾಯ್ತು? ಅದ್ರ ಕೂತಂಗ ಜ್ಞಾನವಿಲ್ಲ ಯಾಕೆ ಬ್ಲಾಗ್ ಬರಲ್ಲ ತೋರ್ಸಲ್ಲ ಕೂತ್ಕೊಳ್ಳಲ್ಲ ನನ್ನ ರೀಸನ್ ನೋಡಿ ಹಿಂಗೆ ಅಷ್ಟು ಸಣ್ಣತನ ಪ್ರದರ್ಶನ ಮಾಡ್ಬೇಕು ನೀನು. ಏನ್ ಸಣ್ಣತನ ಪ್ರದರ್ಶನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಿಚುವೇಶನ್ ಅಲ್ಲಿ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತಿನ ಬಿಡಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಮ್ಮಮ್ಮ ಎಕ್ಕಡದು ಉಕ್ಕಡದ ಪೂಜೆ ಮಾಡೋ ಪ್ರೋಗ್ರಾಮ್ ಇದೆ. ಅರ್ಥವಾಯಿತು ಬಿಡಿ. ಯಾಕಂದ್ರೆ ನೈಟು ನಾನು ರೆಸಾರ್ಟ್ ಉಳ್ಕೊಬಿಟ್ಟಿದ್ದೆಲ್ಲ. ಇವತ್ತು ನಮ್ಮೂರಲ್ಲಿ ಹಬ್ಬ ಅದೇ ದಾಳೆ ಏರಿಸ್ತಾರೆ. ಇವತ್ತು ದಾಳೆ ಏರಿಸ್ತಾರೆ. ನಾಳೆ ಕೊಂಡೆ ಇರೋದು. ದಾಳೆ ಏರಿಸ್ತವ್ರೆ. ಈ ದಾಳೆ ಏರಿಸೋ ಟೈಮಲ್ಲಿ ಊರಲ್ಲಿ ಇರಬೇಕು. ನೀನು ಎಲ್ಲೋಗಿದೆ ನೀನು ಅಂತ ಅಂದ್ಬಿಟ್ಟು ನೆನ್ನೆಯಿಂದ ಫೋನ್ ಮಾಡಿ ಬುಕ್ಕಿತಾನೆ ಇದೆ. ನಾನು ಗೂಳಿ ಗ್ಯಾಂಗೆಲ್ಲ ಹೋಗ್ಬಿಟ್ಟು ಇದು ಕೊಂಡೋಗ್ಬಿಟ್ಟಿದ್ದೆ. ಇದು ಒಂದು ರೆಸಾರ್ಟಲ್ಲಿ ಉಳ್ಕೊಂಡಿದ್ದು, ಅದಕ್ಕೆ ಲೇಟ್ ಆಯಿತು. ಸೊ ಇವಾಗ ನಮ್ಮಮ್ಮ ಎಷ್ಟು ಬೈಸಿದ್ರೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಫೋನಲ್ಲಿ ಹೆಂಗೆ ಬೈದಿರೋದು ಗೊತ್ತಾ? ಡುಂಗಿ ನೀನು ಡುಂಗಿ. ನಿಮ್ಮಪ್ಪ ಸರಿಯಾಗಿ ಕಟ್ಟದೆ ಕಾಣ್ತಕ್ಕ ಕಿತ್ತೋದು ನನ್ನ ಮಗನ ಎಕ್ಕಡದ ಹೊಡೆದ್ಬಿಡ್ತೀನಿ ನೀನು ಬಂದರೆ. ಅಯ್ಯೋ ಹೊಸಿ ಬೈದಿಲ್ಲ. ಬೈಸ್ಕೊಂಡು ಫೋನಲ್ಲಿ ಬೈಸ್ಕೊಂಡು ಸಾಕಾಯ್ತು. ಇವಾಗ ಅಡ್ಡಿ ಹೋದಾಗ ಹೆಂಗೆ ರಿಯಾಕ್ಟ್ ಮಾಡ್ತದ. ಮೋಸ್ಟ್ಲಿ ನನ್ನ ಪ್ರಕಾರ ಒಂದು ಬೈದ್ರೆ ಫುಲ್ ಎದ್ವ ಬೈದಾಕ್ಬಿಡ್ತದೆ. ಇಲ್ಲಾಂದ್ರೆ ಮಾತಾಡ್ಸೋದೇ ಇಲ್ಲ ಆ ಥರ ಆಗ್ಬಿಡ್ತದೆ. ನೋಡು ಏನಾಯ್ತದೆ ಅಂತ ನೋಡಿ. ಮಾವಿನಕಾಯಿ ತಗೋಯ್ತು ನೀವು ನಮ್ಮಮ್ಮ ಕೊಡೋಕ್ಕೆ ಸ್ವಲ್ಪ ಸಿಕ್ ಮಾಡುವ ಅಂತ ಅಂದ್ಬಿಟ್ಟು. ಗೈಸ್ ಹಬ್ಬ ನೋಡಿ ಊರಲ್ಲಿ. ಮೈಕಿಗೆಲ್ಲ ಕಟ್ಬಿಟ್ಟವ್ರೆ. ಸೂಪರ್ ಲೈಟಿಂಗ್ಸ್ ಆನ್ ಮಾಡಿದ್ರೇನೆ ಒಂದು ಕಳೆ. ನೈಟ್ ಹೊತ್ತು ಆನ್ ಮಾಡ್ತಾರೆ. ಓಹೋ ಸಿದ್ದಪ್ಪಾಜಿ ದೇವ್ರದೆಲ್ಲ ನಿಲ್ಸವ್ರೆ. ದೊಡ್ಡಮ್ಮ ತಾಯಿ ಸಿದ್ದಪ್ಪಾಜಿ ಎಲ್ಲ ನಿಲ್ಸವ್ರೆ. ಅಪ್ಪ ಎಲ್ಲೋಯ್ತಿದ್ಯಪ್ಪ? ನಿನ್ಗಿದು ಬೇಕಿತ್ತ ಮಗನೇ. ನಮ್ಮಪ್ಪ ಯಾವ ರೇಂಜಿಗೆ ಹೋಯ್ಯಪ್ಪ. ಎಲ್ಲ ನಾನೇ ನೋಡ್ಕೊಂಡು ನೆಗಿತವ್ರೆ ಬೇರೆ. ಅಲ್ಲಿ ನಿಂತಿರೋರೆಲ್ಲ ನಮ್ಮಪ್ಪ ಯಾಕೆ ಈ ಥರ ಹೋಯ್ತು ನನಗೆ ಒಂಥರ ಅನಿಸ್ತೇವೆ. ಫೀಲ್ ಅಶೇಮ್. ರೆಸ್ಪೆಕ್ಟೇ ಇಲ್ಲ. ಈಗ ನೀವು ಗಟ್ಟಿಗೆ ಹೋಗ್ಬಿಟ್ಟು ನಮ್ಮ ಅಮ್ಮನ ಕೈಲಿ ಬಯಸ್ಕೊಳ್ಳೋದು. ಜಾಸ್ತಿ ಬೈಯೋ ತನಕ ತಡ್ಕೊತೀನಿ. ಸಿಕ್ಕಾಪಟ್ಟೆ ಬೈತಾನೆ ಇರ್ತಿದೆ. ಒಂದ್ಸತಿ ನಾನು ಏನಾದ್ರು ವಾಪಸ್ ಅಮ್ಮ ಗಿರಮ್ಮ ಎಷ್ಟು ಒಂದು ಬೈತೀವಿ ಅಂತ ಅಂದ್ಬಿಟ್ಟು ಏನಾದ್ರು ವಾಪಸ್ ನಾನು ತಿರುಗಿಸಿದಾಗ ಸ್ವಲ್ಪ ಸೈಲೆಂಟ್ ಆಯ್ತದ. ಸ್ವಲ್ಪ ನಿಮ್ಮ ಮಾವನ ಕೈ ಕೊಟ್ಬಿಟ್ಟು ಸರಿ ಮಾಡ್ಬೋದು. ಏನೋ ಸಿದ್ದಮ್ಮ ಸಮಾಚಾರ. ಅಮ್ಮ ನಾನು ಯಾರು? ಅಮ್ಮ ನನ್ನ ಹೆಸರು ಶರತ್ ಕನ್ನಡಿಗ. ಸರಿ ದೊಡ್ಡವ್ರು ಏನಾದ್ರು ತಪ್ಪಿಲ್ಲ. ಲವ್ ಯು ಅಮ್ಮ. ನಮ್ಮಮ್ಮ ಎಷ್ಟು ಒಳ್ಳೆ ಒಡೆದ್ಗಿಡ್ದು ಹಾಕ್ಬಿಟ್ಯಾ? ದೇವ್ರು ಒಂದೇ ನಮ್ಮ ಅಮ್ಮನೂ ಒಂದೇ ಅಲ್ವಾ? ಸೂಪರ್ ಅಮ್ಮ. ಲವ್ ಯು ಅಮ್ಮ. ನಮ್ಮ ಹಳ್ಳಿಗಳ ಕಡೆ ನೋಡಿ ನಾನು ರಾತ್ರಿ ನಮ್ಮಮ್ಮ ಸಾರು ಕೊಟ್ಟಿದ್ರೆ ಬೆಳಗಿನ ಜಾವ ಬಾದ್ನಾಕೆ ಕೊಟ್ಟಾರೆ ನಮ್ಮ ಸಿದ್ದಮ್ಮ. ಸೂಪರ್ ಸಿದ್ದಮ್ಮ. ಅಮ್ಮ ದಾಳೆ ಏರ್ಸೈತಾ? ದಾಳೆ ಏರ್ಸೋ ಟೈಮಲ್ಲಿ ಊರಲ್ಲಿ ಇರಬೇಕಿತ್ತು ಅಂತ. ಇವತ್ತೊಂದು ಹಬ್ಬ ಮುಗ್ದೆ ಹೋಗಿದೆ ಬರೋ ಅಷ್ಟೊತ್ತಿಗೆ. ಸಸಾಂಗ್ ಕಣ್ಣ ಅಣ್ಣಯ್ಯ ಅಮ್ಮ ಸೂಪರ್ ಶಾಟ್ ಯಾರ್ ಸೂಪರ್ ಶಾಟ್. ಏನೋ ನಡಿ ಹಾಕೊಡ್ತೀನಿ ನಡಿ. ಹಬ್ಬ ಊರಲ್ಲಿ ಹಬ್ಬ ಮಾಡಿಕೊಂಡು ಸುಧಾಡ್ಕ ಬರ್ಬೋದು. ನೀನ್ ಎಲ್ಲ ಹೋಗಿದೆ? ನನ್ನ ಜೊತೆ ಬಂದೆ ತಾನೆ ಮುಚ್ಕ ಮಾರಲ್ಲಿ. ನೀನ್ ಕರೆಕ್ಟ್ ಆಗಿ ಅಷ್ಟು ದೊಡ್ಡ ಏನ್ ದೊಡ್ಡ ಇವನಾಗ ಮಾತಾಡ್ತಾ ಬಂದ್ಬಿಟ್ಟು ಬೈಯೋದು ಎಷ್ಟು ಬೈಕೊಬಿಡ್ತೀಯ. ದ್ವೇಷ ಸಾಧಿಸ್ಬೇಡ. ಗುರು ಎಲ್ಲಿದ್ದಿದ್ದೆ ಗುರು?
ಗೋಪಾಲ್ಪುರಕ್ಕ ಗುರುಪ್ರಸಾದ್ ಗುರು ಯಾಕೆ ದೊಡ್ಡಮ್ಮ ದೊಡ್ಡಪ್ಪ ಆದರ್ಶ ದಂಪತಿಗಳು ಹಂಗೆ ಒಂಚೂರು ತಲೆ ಕೆಟ್ಟೋಗೋದು ಮೆಂಟ್ಲಾಗ್ಬಿಟ್ಟಿವ್ನಿ ಎಲ್ಲ ಬೈದ ಹೋಗಿ ದೊಡ್ಡವರೆಲ್ಲ ಬೈದು ನಮ್ಮ ಅಣ್ಣ ನಮ್ಮಮ್ಮ ಮಾತಾಡಪ್ಪ ಎಷ್ಟು ಅಂತ ಬಯಸ್ಕೊಂಡಿದ್ದೆ ಬಯಸ್ಕೊತೀನಿ ಮಾಡಿರೋ ತಪ್ಪು ಅಲ್ಲ ನಂದೇ ತಪ್ಪು ನಮ್ಮ ಅಮ್ಮಂಗೆ ಇನ್ನೂ ಸಾರಿ ಕೇಳ್ತವ್ರಿ ಇನ್ನೂ ಕನ್ವಿನ್ಸ್ ಆಗಿಲ್ಲ ನಮ್ಮಮ್ಮ ಏನೋ ಮಾಡೋಕ್ಕಾಗಲ್ಲ. A few moments later. ಏನು ಕರ್ಕೋಗಲ್ವಾ ಎಲ್ಲಿಗೆ ಗೋಪಾಲ್ಪುರಕ್ಕ ಏನಕ್ಕೆ ಗುರುಪ್ರವೇಶ ಅದ ಬಾವಮ್ಮ ಏನಕ್ಕೆ ಹೋಯ್ತೀಯ ಏನಕ್ಕೆ ಹೋಯ್ತಿ ಅಂದ್ರೆ ಗುರುಪ್ರವೇಶ ಕೇಳ್ಬಿಟ್ಟು ಅವರಾತ್ ಹೋಯ್ತಾವನಿ ಹೋಗು ಯಾರ ಜೊತೆಗೋನಿ ನಿನ್ನ ಇನ್ನೊಂದು ಮಗನ ಜೊತೆಗೆ ಅವ್ನ್ ಬಟ್ನ ಕರ್ಕೋಬೇಕಂತ ಮೈಸೂರ್ಗ ಗಂಡನ ಜೊತೆಗೆ ಹೋಗು ನನ್ ಗಂಡ ಪೋಸ್ಟ್ ಆಫೀಸ್ ಅಲ್ಲಿ ನಿನ್ನ ಚೂಟಿ ಹಿಡಿಯಕ್ಕೆ ಕೂತಾರಲ್ಲಿ ಪೋಸ್ಟ್ ಆಫೀಸ್ ಹೋಗಿಲ್ಲ ಬಂದಿದ ತಕ್ಷಣ ಮಾವನ್ ಕೈಲಿ ಹೊಡಿತೀಯ ಸ್ನಾನ ಮಾಡಕ್ ಹೋಯ್ತೀರಿ ತುಂಬಲ್ಲಿ ಹೊಡೆದಿದ್ಯಲ್ಲ ಮುಡುಗು ಫೋನ್ ಹಾ ಫೋನ್ ಮುಡುಗು ಚೊಂಬಲ್ಲಿ ಹೊಡೆದಿದ್ಯಲ್ಲ ಅದು ಫೋನ್ ಮುಡುಗು ಫೋನಲ್ಲಿ ಹೊಡಿತಿ ಇಲ್ಲ ಅಂದ್ರೆ ಮುಡುಗು ಫೋನ್ ಸರಿ ಬಾ ಆಯ್ತು ತಪ್ಪಾಯ್ತು ಸಾರಿ ನನ್ನ ಕಡೆಯಿಂದ ಕ್ಷಮಿಸು ನಿನ್ ಸಾರಿ ಕೇಳಿದ್ರೆ ಯಾತಕ್ಕೋಸ ಆಯ್ತು ಸರಿ ತಪ್ಪಾಯ್ತು ಹೋಗು ಕ್ಷಮಿಸ್ಬಿಡು ಹೋಗು ಡೋಂಗಿ ಮಾಡಲ್ಲ ಆಯ್ತು ಇನ್ನೇನ್ ಸತಿ ಏನ್ ಬಂದು ಇದು ಸರಿ ಅಮ್ಮ ಕಳ್ದೋಗಿರೋದು ಇನ್ನೊಂದ್ಸತಿ ಬಂದ ಮಾಡಲ್ಲ ಸಾರಿ ಗೈಸ್ ನಮ್ಮ ಅಮ್ಮಂಗೆ ನನ್ನ ಮೇಲೆ ಹೊಸಿ ಕೋಪ ಕಮ್ಮಿ ಆಗಿರಂಗದೆ ಇವಾಗ ಗೋಪಾಲ್ಪುರಕ್ಕೆ ನಮ್ಮ ಕರಿ ನಿಂತ್ಕೊಂಡು ಗುರುಪ್ರವೇಶ ಕರ್ಕೊ ಹೋಗ್ಬೇಕು ನಮ್ಮ ಅಮ್ಮನ ಉಯ್ ಕುಳ್ಳೆ ನಮ್ಮ ಮೌಲ್ಯ ಬಂದವಳು ಅಲ್ಲಿ ಹೊಟ್ಟೋದ್ಲು ನಮ್ಮ ಮೌಲ್ಯ ಪಾಪ ಬಂದಿಲ್ಲ ನಮ್ಮ ಅಮ್ಮನೇ ಇವಾಗ ಗುರುಪ್ರವೇಶ ಕರ್ಕೊ ಹೋಗ್ಬೇಕು ಬನ್ನಿ ಹೊರಡುವ ಗೈಸ್ ಕೊಟ್ಟಿದ್ರಲ್ಲ ಗಾಜೆಲ್ಲ ಒಳಗೆ ಬಿದ್ದಿದ್ದ ಎಲ್ಲ ನುಚ್ಚು ತಗೊಂಡ್ ಎಷ್ಟ ಸಸಂ ಕಾಯ್ಕೊಂಡು ಅಮ್ಮಗೆ ಹಿಂಗೂ ಮಾಡ್ಕೊಂಡ್ ಬಂದಾರ ಜವಾಬ್ದಾರಿ ತಗೋಬೇಕು ತಾನೆ ತೆಗಿಬೇಕಾದ್ರೆ ಹಂಗೆ ಆಗಿರೋದು ನಾನೆಲ್ಲ ಮಾಡಿರೋದು ಅದು ನನಗೆ ಗೊತ್ತಾಗಿದ್ದು ಆಮೇಲೆ ಗೈಸ್ ಅದು ನಮಗೆ ನಿನ್ನೆ ಸಮ್ಮೇಳನದಲ್ಲಿ ಇದು ಕೊಟ್ಟಿದ್ರಲ್ಲ ಪ್ರೈಸ್ಗಳು ಸನ್ಮಾನ ಎಲ್ಲ ಮಾಡಿದ್ರಲ್ಲ ಅದು ಡಿಕ್ಕಿ ತೆಗಿಯಕ್ಕೆ ಹೋಗಿ ಅಲ್ಲಿ ರೆಸಾರ್ಟಲ್ಲಿ ನೈಟು ಯಾರು ಮಾಡಿದ್ರೋ ಗೊತ್ತಿಲ್ಲ ನನಗೂ ಅದಾದ್ಮೇಲೆ ಬೆಳಿಗ್ಗೆ ಎದ್ದು ಗೂಳಿ ಹಿಂಗೆ ಆಗದೆ ಇಲ್ಲಿ ನೋಡು ಗಾಜೆಲ್ಲ ಹಿಂಗೆ ಬಿದ್ದದೆ ಅಂತಂದ್ರೆ ನಾನು ನೋಡಿರಲಿಲ್ಲ ಅದು ಹೆಂಗೆ ಬಿದ್ದಿದ್ದು ಕಾಣಿ ಬಟ್ಟೆ ಎಲ್ಲ ಇಲ್ಲಿಲ್ಲ ಅವೆ ನಮ್ಮಮ್ಮ ಅದಕ್ಕೆ ಹೋಗಿತಾ ಇರೋದು ಗೈಸ್ ರೆಡಿ ಅದಿ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತದೆ ನಿಲ್ಸ್ತದೆ ಮಾತೇ ಇಲ್ಲ. ನಮ್ಮಮ್ಮನ ಹಿಂದೆ ರೆಡಿಯಾಗಿ ನಿಂತದೆ ಅಲ್ಲಿ ನೋಡ್ರಿ. ಇವಾಗ ಬನ್ನಿ ಗುರುಪ್ರವೇಶಕ್ಕೆ ಹೋಗುವ. ಎರಡು ಮನೆ ಗುರುಪ್ರವೇಶಕ್ಕೆ ಹೋಗ್ಬೇಕು. ಒಂದು ನೆನ್ನೆ ನಾನು ಅಲ್ಲಿ ರೆಸಾರ್ಟಲ್ಲಿ ಉಳ್ಕೊಬಿಟ್ಟಿದ್ದೆ. ನಾನು ನೆನ್ನೆ ಗುರುಪ್ರವೇಶ ಇತ್ತು, ಅಲ್ಲಿಗೆ ಬರೋಕ್ಕಾಗಿರಲಿಲ್ಲ. ನೆನ್ನೆ ಫಂಕ್ಷನ್ಗೆ ಹೋಗಿ ಆಮೇಲೆ ರೆಸಾರ್ಟ್ಗೆ ಹೋಗಿದ್ದು, ಲೇಟ್ ಆಗೋಯ್ತಲ್ಲ, ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ. ಇವಾಗ ಮುಯಿ ಕೊಟ್ಬಿಟ್ಟು ಬರಬೇಕು ಹೋಗ್ಬಿಟ್ಟು ಹಂಗೆ. ಸೊ ಇವತ್ತು 2 ಮನೆ ಗುರುಪ್ರವೇಶ, 2 ಮನೆ ಊಟ. ಗೈಸ್ ರೀಚ್ ಆದ ನಾವು. ಇದೇ ನೋಡಿ ಜ್ಞಾನವೀರ ಅಜ್ಜಿ ಮನೆ. ಇಲ್ಲೇ ಗುರುಪ್ರವೇಶ ಇರೋದು. ನಾನು ಇಲ್ಲೇ ಇರ್ತೀನಿ ಇವ್ರ ಹಟ್ಟಿಲಿ, ಜ್ಞಾನವೀರ ಮನೇಲೆ. ಮತ್ತೆ ಗೈಸ್ ನಮ್ಮ ಜ್ಞಾನವಿ ತಮ್ಮನ ಫೇಸ್ ರಿವೀಲ್ ಮಾಡಿ ಅಂತ ಸುಮಾರು ಜನ ಕೇಳ್ತಿದ್ರಿ. ಅವ್ರ ಅಪ್ಪ ಅಮ್ಮನ ಪರ್ಮಿಷನ್ ತಗೊಂಡು ಆದಷ್ಟು ಬೇಗ ರಿವೀಲ್ ಮಾಡವ ಅದನ್ನ. ಅವ್ನ ಪಾಪು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ನೀವೇ. ಶಶಿಕಲಾ ಇನ್ನೂ ಹೋಗಿಲ್ವ ಕೋಪ? ಹೊಂಟೋಯ್ತಾ? ಹಾ ನನಗೆ ಹಳ ಬರಂಗ ಐತಿ. ಇವಾಗ್ಲೂ ನೆನ್ಸ್ಕೊಂಡ್ರೆ ನೀನು ಹೊಡಿ ಹಾಕಿಲ್ವ ಅಂತ ಕೇಳ್ತಾ ಹೊಡಿಯೋದು ಹೊಡಿಯಕ್ಕೈತೆ ಸಪ್ಪ ಮಂಗಿಲ್ದೆ ಇನ್ಯಾರಿಗೆ. ಬಟ್ ಆದ್ರೂ ಹರ್ಟ್ ಆಯ್ತದೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಎಷ್ಟೊತ್ತಿರ್ತದೆ, ಒಂದು 5 ನಿಮಿಷ ಅದು ಹೊಂಟೈತೆ. ನಮ್ಮ ಅಮ್ಮನ ಕೋಪ ಹೋಯ್ತಲ್ಲ ಇವಾಗ. ನನ್ನ ಚಪ್ಪಲಿ ಎತ್ಕೊಂಬೇಕಪ್ಪ. ಗೈಸ್ ನಮ್ಮ ದೊಡ್ಡಪ್ಪನ ಗಾಡಿ ಇಲ್ಲ, ನಮ್ಮ ದೊಡ್ಡಪ್ಪ ಇಲ್ಲೇ ಅದ ಗೈಸ್. ಗಾಡಿ ನಿಂತದೆ ಗುರು. ಮಂಡ್ಯದ ಗಂಡು ದರ್ಶನ್ಗೆ ರೌಡಿ MLA CM PM ಅಲ್ಲಾಡಿದ್ರು ಬಜಾರಿ ಹಂಗ ಚಿನ್ನು ನಮ್ ಸಾಯಿ ಹೌರಿ ಮಮ್ ಬಾಲ್ ಹೋಯ್ ಬರ್ಮ ನಮ್ಮ ಅಮ್ಮ ಕರ್ಕೊಂಡು ಹೋಗಿದ್ಮ. ನಮ್ಮ ಅಪ್ಪನ ಫ್ರೆಂಡ್ ಅಲ್ಲ ಅವರು. ಜನ ಹೊಸವ್ರ ಹುಡುಗಿರು ಬಂದಿದ್ರು. ಎಲ್ಲ ಬಡ್ಸೋಲ್ಲ ಬರೀ ಹುಡುಗಿರೆ, 20 ಹುಡುಗಿರು, ಫಸ್ಟ್ ಕ್ಲಾಸ್ ಹುಡುಗಿರು. ಒಂದ್ ಕಟ್ಕ ಬರ್ಬೇಕು ತಾನೆ. ಆಮೇಲೆ ನನ್ನ ಫಿಗರ್ ಸಿಕ್ಕಿತ್ತು. ಎಷ್ಟು ತಿಂಗಳು ಪಾಪುಗೆ? 5 ತಿಂಗಳು. ಗೈಸ್ ಇನ್ನೊಂದು 4 ತಿಂಗಳು ತಿರ್ಗಾ ನಮ್ಮಟ್ಟಿಗೆ ಬಂದ್ಬಿಡ್ತದೆ. ಗೈಸ್ ನಮ್ಮ ಅತ್ತೆ ಮನೇಲಿ ಊಟ ಮಾಡ್ತವ ನಾನು. ಉಪ್ಸಾರು ಸೊಪ್ಪು ಮತ್ತೆ ಅನ್ನ, ಇನ್ನು ಉಪ್ಸಾರು ಬಿಟ್ಟಿಲ್ಲ.
ಅಲ್ಲ ನಂಗೆ ಇಲ್ಲಿ ಉಪ್ಸಾರು ತಿನ್ಸ್ಬಿಟ್ಟು ಒಳ್ಳೆ ಊಟ ತಿನ್ನಕ್ ಹೋಗಿದ್ಯಲ್ಲ ನೀ ಎಂಥ ಅಮ್ಮ ಇರ್ಬೇಕು. ಬರೀ ಕರೆನೇ ಇಲ್ವ ಬಾಗರೇನೇ ಇಲ್ವ ಬಾತ್ ತಿಂತದೆ ನಾವು ಅಲ್ಲಿ ದಾಳ ಇರಿಸ್ಬಿಟ್ಟು 11 ಗಂಟೆ 11:30 ಆಗಿತ್ತು. ಆಮೇಲೆ ಪೂಜೆ ಮಾವ ಹೆಂಗಿತ್ತು ಮನೆ ಎಲ್ಲ? ಮಗನ ಸೂಪರ್ ಆಗದ ಊಟ ಸೂಪರ್ ಆಗ ಅಕ್ಕೆ ಬಾಂತ ಅನ್ನೋದು ಬರ್ಕೊಂಡಿಲ್ಲ ಆಮೇಲೆ ಒಳಗಡೆ ಹುಡುಗಿರೆಲ್ಲ ಬಂದವ್ರ ಅಲ್ಲ ನೀವು ಬೀಗ್ ಎಲ್ಲ ಯಾಕಿಂಗ್ ಅಂತ ಬರತ್ ಹೆಂಗೆ ನೀನು ಹಿಂಗೆ ಎಲ್ಲ ಬರೀ ಹುಡುಗಿರೆ ಬರೀ ಹುಡುಗಿರೆ ಒಂದೇ ತರ ಸೀರೆ ಉಟ್ಟ ನನ್ನ ಮದುವೆ ಹಂಗೆ ಹುಡುಗಿರ ಕರ್ಸ್ತೀನಿ. ದೊಡ್ಡಪ್ಪ ಒಂದು ಸೆಟ್ ಮಾಡ್ಕೊಳ್ಳಿ, ನೀನು ಸೆಟ್ ಮಾಡ್ಕೊಳ್ಳಿ. ನಮ್ಮ ಅಪ್ಪ ಒಂದು ಮಾಡಿಸ್ತೀರ ಅಂದ್ರೆ ಅಂತೇನೆ. ನಮ್ಮ ಅಪ್ಪ ಹೋದ್ರೆ ನಾನು ರೆಡಿ. ನಮ್ಮ ನಮ್ಮ ಅಪ್ಪ ಹುಡುಗಿರೋ ನಿಕ್ಕಿಲ್ಲ ಪಾಪು ನೋಡೈತೆ. ಪಾಪು ಸಿಕ್ಕಾಪಟ್ಟೆ ಕ್ಯೂಟ್ ಆಗೈತೆ ಅಂಕಲ್ರಿ. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಅಲ್ಲೊಂದು ಗ್ರೂಪ್ ರೇಸ್ ನೆನ್ನೆ ಇತ್ತಲ್ಲ, ನೆನ್ನೆ ಗ್ರೂಪ್ ರೇಸ್ಗೆ ಹೋಗಿರೋಲ್ಲ, ಅದಕ್ಕೆ ಹೋಗ್ಬೇಕು. ಮನೆ ಹೊರಡುವ ಇವಾಗ. ಗೈಸ್ ನಮ್ಮ ಬುಡ್ಡನು ಇದೇ ಊರವನು, ನಮ್ಮ ಅವನ ಮಗ ಅಜ್ಜಿ ಊರವನು. ಬರಲಿ ಯಾಕೆ ಬರಲ್ಲ? ಬರಲ್ಲ ಸಂಡುಂಗಿ ಬಲ ಬರಲ್ಲ. ಯೋ ಮಮ್ಮಿ ಮದುವೆ ಐತಿ ಮಮ್ಮಿ. ನಮ್ಮ ಮಾವನ ಗೈಸ್ ಇದೆ ನೋಡಿ, ಗ್ರೂಪ್ ರೇಸ್ ಮನೆಗೆ ರೀಚ್ ಆದ. ಇಲ್ಲಿಗೆ ನೆನ್ನೆ ಬರ್ಬೇಕಿತ್ತು, ನೆನ್ನೆ ಬರೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಬಂದು ನಮ್ಮ ಮೈ ಕೊಟ್ಬಿಟ್ಟು ಹೋಗೋ ಅಂತ ಅಂದ್ಬಿಟ್ಟು ಇವತ್ತು ಬಂದಿದ್ದು. ನಮ್ಮ ಅಜ್ಜಿ ಊರಿದ್ದು. ಆರಾಮ ಗೈಸ್, ನೆನ್ನೆಯಿಂದ ಕೆಲಸ ಮಾಡ್ತಾನೆ ಅವನೇ ಫುಲ್ ಸುಸ್ತು. ಇನ್ನೂ ಮುಗ್ದಿಲ್ಲ ನೋಡ್ರಿ. ಗ್ರೂಪ್ ರೇಸ್ ನೆನ್ನೆ ಮುಗ್ದಿರೋ, ಕೆಲಸ ಮುಗ್ದಿಲ್ಲ ಇನ್ನು. A few moments later. ಇದ್ಯಾಕಂಬ ಹಿಂಗ್ ಬಿದ್ದಿದ್ಯಾ? ನೋಡಿ ಯಾರು ಇಲ್ಲ ನಿಮ್ಮ ಮಟ್ಲಿ. ಸತ್ತ ಕಿಳಕ್ ಹೋಗಿದಾರಂತ ಸುಂಟು ಬಂದ್ರಿ. ಸಾತಕೈತೆ ತಾಯಿ. ಅಪ್ಪಿನ ಸವಂತಿ ಉಸಿ ತಿರ್ಗ್ತಿದಲ್ಲ. ತಿರ್ಗ್ತವಳೆ ತಿರ್ಗ್ತವಳೆ ಅದಕ್ಕೆ ಕಾಸಿಗೆ ಹೋಗಿದ್ದಾಳ ಅಂತ ಕೇಳ್ತಿದ್ದು. ಮದುವೆ ಆಗದಂತೆ ಕಾಸಿಗೆ ಹೋಗಂಗಿಲ್ಲ. ಕಾಸಿ ನೇಪಾಳ. ಅಯ್ಯೋ ನೇಪಾಳದಂಗೆ ಆಗ್ಬಿಟ್ಟವಳೆ. ನೇಪಾಳದಂಗೆ ಆಗ್ಬಿಟ್ಟವಳೆ. ಅದು ಎಲ್ಲ ಅವ್ರಿಗೆ ನೀನು ಹೋಗಿದ್ರೆ ಅವ್ರ ಜೊತೆ 16 ಸಾವಿರ ಏನೋ, 16-20 ಸಾವಿರ ಏನೋ ಹಾಕಿ ಹೋಗಿರೋದು. 15,000 ಖರ್ಚು ಪರಿಚಯ ಒಂದು ಇದ್ಯಾಕೆ ಏನಾಯ್ತು? ಅದ್ರ ಕೂತಂಗ ಅದಕ್ಕೆ ಯಾಕೆ ಹಿಂಗ ಆಡ್ತಿದ್ಯಾ? ಯಾಕಂತದು ಏನದು ಕೂದಂಗಾಗಿದ್ದ ನಿನ್ ಕೈತಲ್ಲಿ ನೋಡಿಲ್ಲ. ಸಣ್ಣ ಹಂಗೆಲ್ಲ ಕಣ್ ತೆಗಿ ನೀನು. ಇಷ್ಟು ಅಲ್ಲಿಂದ ಅಲ್ಲಿಗೆ ಅಂಟು ಬಾ. ಕೊರದಿರ್ಬೇಕು. ಏನ್ ಕೊರ್ದು ಇಷ್ಟು ಕಣ ಬಣ್ಣ ಮೆಚ್ಕೊಂಡಂಗೆ. ಏನಿಲ್ಲ ಚೈನ್ ಗಿನ್ ನೀನ್ ಅಂತ ಟೂರ್ ಹೋಗಲ್ವಾ? ಅಪ್ಪಿ ಹೋಗಲ್ಲ ಅಂತ ಟೂರ್ ಹೋಗ್ಬೇಕು. ಥೈಲ್ಯಾಂಡ್ ಹೋಗ್ಬೇಕು. ಸೈಕ್ಲ್ಗಳೆಲ್ಲ ಕ್ರಿಕೆಟ್ ಆಡ್ತಾವೆ. ನಾನು ಬರ್ತೀನಿ ಕೊಡು. ಇದು ಯಾರು ಕ್ರಿಕೆಟ್ ಬ್ಯಾಟ್ ಹಿಡಿದೆ ಎಷ್ಟು ಹಿಡಿದಿದೆ. ಒಂದು 6-7 ತಿಂಗಳಾಗಿದೆ ಅನ್ಸುತ್ತೆ ಆಡಿ. ಇವಾಗ ಇನ್ಫ್ಲೂಯೆನ್ಸರ್ಸ್ ಕ್ರಿಕೆಟರ್ಸ್ ಲೀಗ್ ಅಂತ ಒಂದು ಮಾಡ್ತಾವ್ರೆ. 17ನೇ ತಾರೀಕು 16ನೇ ತಾರೀಕು. ಅದಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂದ್ಬಿಟ್ಟು ಆಡ್ತಾ ಇದ್ದೀನಿ ನನಗೆ. ಎಲ್ಲ ಅಂದರೆ ಕನ್ನಡ ಕ್ರಿಯೇಟರ್ಸು ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸೂ ಬರ್ತಾರಂತೆ. ನಮ್ಮ ಕಡೆಯಿಂದನೂ ಒಂದು ಟೀಮ್ ಹೋಯ್ತಿದ್ದೀವಿ ನಾವೇ. ಹೆಂಗಿರ್ತದೆ ಅದು 16-17ಕ್ಕೆ. ಗೈಸ್ ನನ್ನ ಕಾರ್ಕಿ ಇದನ್ನ ಕೈಲಿ ಕೊಟ್ಟು ಕಳ್ಸೋ ನೆಕ್ಸ್ಟ್ ಸೈಕಲ್ಲಿ. ಇವಾಗ ನಾವು ಮಾಡಕ್ ಹೋಯ್ತಾವಿ ಕ್ರಿಕೆಟ್ ಆಡಕ್ಕೆ ಅಂದ್ಬಿಟ್ಟು ಐಕ್ಳು ಸೈನ್ ಜೊತೆ ಎಲ್ಲ ಹೇಳ್ರಲ್ಲ. ಎಷ್ಟು ದಿವಸ ಆಗ್ಬಿಟ್ಟಿದ್ವಿ ಕ್ರಿಕೆಟ್ ಆಡಿ. ಬಾ ಬಾಸ ಮಾವ ಬನ್ನಿ ಮಾವ. ಬಾ ಮಾವ ನಿಜ ಬರ್ತಿದ್ದಾನೆ. ಸುಧನ್ಗೊಂದು ಫೋನ್ ಹಾಕು. ಹಾ ಎಸ್ ನಮ್ಮ ಮಾವರ ಮನೆ ಇದು. ಯಾವ ಗ್ರೂಪ್ ರೇಸಾ? ಕೆಲಸ ನೆರಳಿಗೆ ಹಾಕ್ಬಿಡು ಚಿನ್ನ. ಅಲ್ಲದಲ್ಲ ಆಚಾರ ಹೋಗು. ಮೊದಲನೇ ಕಿತ ಬ್ಯಾಟ್ ಹಿಡಿದಿವ್ನೆ. ಅಪ್ಪಿ ತಪ್ಪಿ ಬ್ಯಾಟೋ ಬಾಲ ಹೊಂಟಾದ್ರೆ ನಿಮ್ ಎತ್ತೊಳಗೆ ತೆಪ್ಪಾಯ್ತು ಅಂತ ಕೇಳ್ಬಿಟ್ರಣ. ಹಾಕ ಬಾಲ್ ಟೆಸ್ಟ್ ಮಾಡು. ಬಾಯ್ 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 ಮಚ್ಚ ಬಾಯ್ ಬಾಯ್ ಬಾಯ್. ಎಂಥ ಮ್ಯಾಚ್ಗಳು ಗೊತ್ತಾ, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಇವರೆಲ್ಲ ಇಳಿಸ್ಬಿಟ್ಟು ಡೈಲಿ ಬರ್ಬೇಕು ಅಂತ. ನಮ್ಮೂರಾಗ ಆಡಲ್ಲ ಯಾರು, ಡೈಲಿ ಇಲ್ಲಿ ಬರ್ಬೇಕು ಅನ್ಸುತ್ತೆ. ಸಖತ್ ಎಕ್ಸ್ಪೀರಿಯನ್ಸ್. ಒಳ್ಳೆ ಕ್ರಿಕೆಟ್ ಅಂತಂದ್ರೆ 6-7 ತಿಂಗಳಾಗಿತ್ತು ನಾನು ಆಟ ಆಡಿ. ಏನ ಬೆಳಿಗ್ಗೆ ಕೊಟ್ಟಿದ್ದು ಮರ್ತೋಗಿದ್ದು ಕಣಮ್ಮ. ಮರ್ತೋದು
ಕೊಟ್ನಲ್ಲ ಸರಿಯಾಗಿ ಮರ್ತ್ಬಿಟ್ಟು ಯಾವ್ರೆ ಕೊಡ್ತಾ ಕೊಟ್ಟಿರೋದು ಗೊತ್ತಾ? ಮಾವನ್ ಕೈಲಿ ತಂದ್ಕೊಟ್ರೆ ಮಾವನ್ ಕೈಲೇ ಹೊಡೆದ್ಬಿಟ್ಟಿರೋದು ಕಳ ಕೈಗೆ, ಅದು ಇನ್ನೂ ನೋಯ್ತಿತ್ತು. ಆಮೇಲೆ ಸ್ನಾನ ಮಾಡಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತವನಿ, ಜಗ್ಗಲ್ಲೇ ಹೊಡಿತಾರ ಅದ್ ನೋಡು. ಎಂಥ ಅಮ್ಮ. ಹೊಟ್ಟೆ ಹೊರದ್ಬಿಟ್ಟು ಮಾತಾಡ್ತಿರೋದಿಲ್ಲ ನಾನು ಅದಕ್ಕೆ ಬರ್ನಿಲ್ಲ. ಬೀಳೋದೇನು ಹಂಗಿಗ್ ಬೀಳ್ತಿತ್ತಿಲ್ಲ. ಅದ್ಕೆ ಬರ್ಲಿಲ್ಲ. ಮಾತ್ರ ಇಬ್ಬರಿಗೂ ಅದೇನ್ ಮಾಡೋಣ ತರ ಗೈಸ್ ನಮ್ಮೂರಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿ ಲೈಟ್ಸ್ ಹಾಕ್ಸೋರೆ, ಲೈಟಿಂಗ್ಸ್ ಹಾಕ್ಸೋರೆ. ಫುಲ್ ನೈಟ್ ಆದ್ಮೇಲೆ ಒಂದು ಈಗ ನಮ್ಮೂರಲ್ಲಿ ಒಂದು ಟ್ರಿಪ್ ಮಾಡ್ಕೊಟ್ಟು, ನಮ್ಮೂರ್ದು ಒಂದು ಏನಂತಾರ ಟೂರ್ ಮಾಡ್ಕೊಡ್ತೀನಿ ಗೈಸ್, ಲೈಟಿಂಗ್ಸ್ ಟೂರ್ನ. ಸಕ್ಕದಾಗಿರ್ತದೆ ನೋಡ್ರಿ ಗೈಸ್. ನಿಮ್ಗೆ ತೋರಿಸ್ತೀನಿ ನೋಡಿ ಇವಾಗ. ನೋಡಿ ಎಷ್ಟು ಮಳೆ ಬೀಳ್ತಾ ಇದೆ. ಅಯ್ಯಪ್ಪ, ಏನೋ ರೂಮ್ ಈ ಬಾಗಿಲು ತಗ್ಬಿಟ್ಟು ರೂಮ್ ಒಳಗೆ ಬಂದ್ಬಿಡ್ತದೆ ನೀರು. ನಾಳೆಗೆ ಕೊಂಡ ಅಂದ್ರೆ ಬೆಂಕಿ ಮೇಲೆ ನಡ್ಕೊ ಹೋಗ್ತಾರೆ, ಬೆಂಕಿ ಕೆಂಡದ ಮೇಲೆ ಹಂಗೆ ನಡೀತಾರೆ, ಕೊಂಡ ಹಾಕ್ತಾರೆ. ಬಟ್ ಆದ್ರೆ ಇವಾಗ ಇಲ್ಲಿ ನೋಡ್ರಿ ಒಂದು ಹೆಚ್ಚು ಕಮ್ಮಿ 1 ಗಂಟೆಯಿಂದ ಅಲ್ವಾ, 1-1.5 ಗಂಟೆಯಿಂದ ಕಂಟಿನ್ಯೂಸ್ ಮಳೆ ಬರ್ತಾನೆ. ಸೌದೆ ತರ್ಕೊಂಡಿರ್ತಾರೆ, ಸೌದೆ ಎಲ್ಲ ತೆವ ಆಗ್ಬಿಡ್ತದೆ. ಬೆಂಕಿ ಕರೆಕ್ಟಾಗಿ ಹತ್ತಾರೆ. ನಾಳೆ ಕೊಂಡ ಹೆಂಗೆ ಹಾಕ್ತಾರೋ ಏನೋ, ಒಟ್ಟಲ್ಲಿ ಆದ್ರೂ ಹಾಕ್ತಾರೆ. ಎಷ್ಟೇ ಮಳೆ ಹೋದ್ರು ಏನೇ ಆದ್ರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಅಂದ್ರೆ ಹೆಂಗೋ ಒಂದಲ್ಲ ಅದು ಹಾಗೆ ಆಯ್ತದೆ. ಅಂದ್ರೆ ಕೊಂಡ ಹಾಗೆ ಆಯ್ತದೆ. ನೋಡ್ಕೊಂಡ್ರೆ ಇಷ್ಟು ಮಳೆ ಬರ್ತದೆ. ವರ್ಷ ಹಿಂಗೆ ಆಯ್ತದೆ. ಒಂದು ಕೊಂಡ ದಿವಸ ಅಂದ್ರೆ ಕೊಂಡ ಆಯೋ ದಿವಸ, ಕೊಂಡ ಆದಾದ್ಮೇಲೆಲ್ಲ ಮಳೆ ಬರ್ತದೆ. ಅಂದ್ರೆ ದಾಳದ ದಿವಸ ಮಳೆ ಬರ್ತದೆ. ಸೊ ಈ ವರ್ಷ ಹಂಗೆ ಆಯ್ತದೆ. ಇದು ಥರ ಪದ್ಧತಿ ಇದ್ದಂಗೆ ಕೊಂಡಕ್ಕೆ ನೀರು ಕೊಂಡದ ಗುಡಿ ಆಗತ್ತಕ್ಕೆ ಅಂತ ಅಂದ್ಬಿಟ್ಟು ಹಿಂಗೆ ಗುಂಡಿ ತೋಡಿರ್ತಾರಲ್ಲ, ಆ ಗುಂಡಿ ಒಳಗೆಲ್ಲ ನೀರು ತೊಗೊಂಡ್ಬಿಟ್ಟಿರ್ತದೆ. ಹೋದ ವರ್ಷ ಹಿಂಗೆ ಆಗಿತ್ತು. ಬಟ್ ಆದ್ರೂ ಹಂಗೆ ಹೆಂಗೋ ಹಾಕ್ಬಿಟ್ಟು ಅದ್ರ ಮೇಲೆ ನಡ್ಕೊ ಹೋಗ್ತಾರೆ. ಸೊ ನಾಳೆ ಹಬ್ಬದ್ದು ಇವಾಗೆಲ್ಲ ನಾಳೆ ಬರ್ತೇನೆ ನಿಮಗೆ. ಈಗ ಬನ್ನಿ ಇವಾಗ ಊರಿಗೆ ಹೋಗುವ. ನಾನು ನಿನ್ ತಮ್ಮ ಪಾಪ ವಿಡಿಯೋ ಮಾಡಿದ್ರೆ ಏನಾಯ್ತು ನಿನಗೆ? ನಿಂತ್ಕೋ. ಮಳೆ ಈಗ ಏನವಿ ಅಲ್ಲ ಲೈಟ್ ಎಲ್ಲ ಇಲ್ಲಿ ವಿಡಿಯೋ ಮಾಡ್ತಾವ ಚಿನ್ನು. ಜ್ಞಾನವೀನ್ ಯಾಕೆ ಬರಲ್ಲ ತೋರ್ಸಲ್ಲ ನನ್ನ ರೀಸನ್ ನೋಡಿ. ಹಿಂಗೆ ಮೂಡ್ ಚೆನ್ನಾಗಿತ್ತು. ಕಿನ್ನರ್ ಗಂಟೆ ಜೊತೆ ಹೊಡ್ತೀನಿ ಅಂತಂದ್ರೆ ಗೊತ್ತಿಲ್ಲ ಅಂದ್ರೆ ನೋಡಿ ಹಿಂಗೆ ಔಷಧ ಕೊಟ್ಟರೆ ಹೊಡ್ತಾರೆ. ಬಾ ವಿಡಿಯೋ ಆಫ್ ಆಯ್ತು ಚಿನ್ನು, ವಿಡಿಯೋ ಆಫ್ ಆಯ್ತು ಇದಳು, ವಿಡಿಯೋ ಆಫ್ ಆಯ್ತು ಇದಳು ಚಿನ್ನು. ಜ್ಞಾನವೇ ಮ್ಯಾಚು ಚಿನ್ನು, ನೀನು ಕ್ರಿಕೆಟ್ ನೋಡ್ತೀಯ ಜ್ಞಾನವೇ? ಇಂಥ ಮಳೆ ಒಳಗವೆ ಕರೆಂಟ್ ಬಂದ್ಬಿಡ್ತು. ಅಲ್ಲಿ ಲೈಟಿಂಗ್ಸ್ ನೋಡಿ ಸಕಾಲ ಕಾಣಿಸ್ತದೆ. ಧಾರಾಕಾರವಾಗಿ ಸುಳಿಯುತ್ತಿಳುವ ಮಳೆ. ಗೈಸ್ ನೈಟ್ ಊಟ ಮುದ್ದೆ ಮತ್ತೆ ಉಪ್ಸಾರು ಮತ್ತೆ ಇದು ಹೀರೆಕಾಯಿ. ಅಪ್ಪ ಬೆಳಗ್ಗೆ ಹಾಕಂಗ್ ಬೋದೆ ಬತ್ತಿದಂಗೆ ನಾನು. ಅಪ್ಪ ಅಪ್ಪ ಮಾನ ಮರುವಾದಿ ಸ್ವಾಮಿ ಮಾನ ದುಡ್ಡು ಸಂಪಾದನೆ ಬಾರಿ ಹಿಡ್ತಾರ ರವಿ. ನಿನ್ ಮಕ ಮಾತ್ರ ಹಿಡಿಸಿರೋದು ಕಣಪ್ಪ. ಯಾವ ಮಗನ ಮಕ ಮಾತ್ರ ಹಿಡಿಸಿರೋದು ಕಣಪ್ಪ. ಮಕ ಇರ್ಲಿ, ಅಷ್ಟು ಸಣ್ಣತನ ಪ್ರದರ್ಶನ ಮಾಡ್ಬೇಕು ನೀನು. ಏನ್ ಸಣ್ಣತನ ಪ್ರದರ್ಶನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಿಚುವೇಶನ್ ಅಲ್ಲಿ ಸಿಚುವೇಶನ್ ಒಂದೊಂದು ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡುವ. ಅಲ್ಲ ಎಲ್ರ ಮುಂದೆ ಬೈದಿದ್ದು ಸರಿ ಅನ್ಸ್ತಾ ನಿಂಗೆ? ಸರಿ ಅನ್ಸ್ತು. ನಿನ್ ಹಂಗೆ ಬೈಬೇಕು. ಯಾಕೆ ಯಾಕೆ ಅಂದ್ರೆ ಅಷ್ಟೊಂದ್ ಜನ ನಿಂತಿದ್ರು ಅಂಕದವು. ಏನಂತ ಹೇಳಿದ್ರಿ ನಿಮ್ಗ? ಕಿರಾಮದಲ್ಲಿ ಏನಂತ ಹೇಳೋದು? ಅಲ್ಲ ಅದ್ ಮಾತಾಡುದು ಅದೇ ಯಾಕೆ ಆತರ ರೇಗದು? ಹಂಗೆ ರೇಗದ್ ನನ್ನ ಇಷ್ಟ ಆದವು. ಯಾಕೆ ಹಿಂಗ್ ಮುಸ್ಲಿಮ್ ತರ ಮಾತಾಡ್ತೀಯಪ್ಪ ನೀನು? ಡೋಂಗಿ ನೀನು ಮುದಾಗ ಹೇಳಪ್ಪ ಮುಂದಕ್ಕೆ ಹೇಳ್ಬೇಕು. ಬಾ ಮುದಾಗ ಎಲ್ರ ಮುಂದೆ ನಿನ್ಗೆ ಏನ್ ಭಾರಿ ಅವಮಾನ ಆಗೋಯ್ತಾ? ಅಪ್ಪ ಅವಮಾನ ಅಂತಲ್ಲ ಕಣಪ್ಪ. ನಾನೇನ್ ಅವಮಾನ? ನಾನ್ ಯಾವತ್ ನಿನ್ಗೆ ಯಾರು ಮುಂದೆ ಅವಮಾನ ಮಾಡಿದೀನಿ? ಯಾವ್ದು ಅವಮಾನ ಮಾಡಿದ್ವು? ನೀನ್ ಬರ್ಬೇಕಾನೆ ಹಬ್ಬಕ್ತಾ ಡೋಂಗಿ ತರ ಬೊಗಳ್ಬೇಡ, ನಡಿ ಸುಮ್ಮನೆ. ಸರಿ, ಗುಡ್ ನೈಟ್, ಬಾಯ್ ಬಾಯ್. ಇವತ್ತು ನೋಡಿ ಇಲ್ಲಿ ಮುಗಿಸ್ತೀನಿ. ಅಯ್ಯೋ, ಒಂದೊಂದು ತಪ್ಪುಗೆ ಎಷ್ಟೆಷ್ಟು ಬೈಗುಳಗಳು ಸಿಕ್ತು ನೋಡಿ ನಂಗೆ ಇವತ್ತು. ಸಿಕ್ಕರೆ ಏನಿಲ್ಲ, ನಮ್ಮ ಅಪ್ಪ ಅಮ್ಮ ಬೈದಿದ್ದು ಪಾಸಿಟಿವ್ ಆಗಿ ತಗೊಳ್ಳು. ಈ ಮಾಡಿದ ತಪ್ಪನ್ನ ಮತ್ತೆ ಮಾಡಬಾರ್ದು ಅಂತ ಅನ್ಕೊಂಡು ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋಸ್ ಆಗಿದೆ, ನನ್ನ ಜೊತೆ ವಿಡಿಯೋಸ್ ಆಗಿದೆ. ಒಂದೊಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಜಾಸ್ತಿ ಟಪ್. ಬೆಳಿಗ್ಗೆ ನನಗೆ ಬುದ್ಧಿ ಹೇಳಿದವನೇ. ಇವತ್ತು ನೀನು ಎಷ್ಟೊತ್ತಿಗೆ ಬಂದಿರೋದು ಅಟ್ಟಿಗೆ? ನೋಡಿ 9:34 ಕಟ್ಟಿಗೆ ಬಂದವನೆ. ಬಟ್ಟೆ ತಗೋಬತ್ತೀನಿ ಅಂತ ಹೋಗವನೆ, ಬಟ್ಟೆನೂ ತಂದಿಲ್ಲ. ಎಲ್ಲೆಲ್ಲ ಬಟ್ಟೆ? ಅಯ್ಯೋ ಮುದವಿ, ನಿಂಗೂ ಹೋಗಿದ್ದಾರೆ. ಬಾ, ಮೈಸೂರು ಯೂನಿವರ್ಸಿಟಿಗೆ ಹೋಗಿದ್ನಲ್ಲ, ಯೂನಿವರ್ಸಿಟಿ ಕಾಲೇಜ್ಗೆ ಅವನು. ನಡೆಯಕ್ಕಾಗಲ್ಲ, ಅವ್ರ ಕೈಯಲ್ಲೇ ಮುಟ್ಕೊಂಡು ನೋಡಿ.
ಹೊಂಡದ ಮೇಲೆ ನಡ್ಕೊಂಡಿರೋದು. ಬಂತು ಬಂತು ಬಂತು. ಓಯ್ ಅಯ್ಯಪ್ಪ, ಅಯ್ಯೋ ಇವ್ರು ಆಲಿಲ್ಲ 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 ಇವರು. ಭಯ ಹುಷಾರು ಹುಷಾರು. ಓ ಗುರುವಣ